ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಖುಷಿಯಾಗಿ ಸಹನ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್. ನಿಮ್ಗೆಲ್ಲರಿಗೂ ನನ್ನ ವ್ಲಾಗ್ಸ್ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ಈಗಿನ ಟ್ರೆಡಿಷ್ನಲ್ ಆಗಿ ಜನ ತುಂಬಾ ಇಷ್ಟಪಡ್ತಾರೆ. ಅದು ಕಂಟೆಂಟ್ ಏನಪ್ಪ ಅಂತಂದರೆ, ನೀವು ಗೆಸ್ ಮಾಡ್ತಾ ಇರ್ಬೋದು. ಈಗ ಎಲ್ಲೇ ಹೋದ್ರು ಮೊದಲು ಒಂದು ಕಾಲ ಇತ್ತು, ಇದಕ್ಕೊಂದು ಕೊರೋನಾ ಟೈಮಲ್ಲಿ ಏನೋ ತುಂಬಾ ಜನ ಇದನ್ನ ಯಾವುದಪ್ಪ ಲವ್ ಮ್ಯಾಕ್ಟೈಲ್ ಫಿಲಮ್ ನೋಡಿ ನಿಧಿಮಾ ಥರ ಹೇರ್ ಬೇಕು ಅಂತ ಅಂದ್ಬಿಟ್ಟು ಉದ್ದ ಇರೋರೆಲ್ಲ ಹೇರ್ನ ಜುಟ್ಟನ್ನ ಏನು ಮಾಡ್ತಿದ್ರು, ಕಟ್ ಮಾಡಿಸ್ಕೊಂಡು ಶಾರ್ಟ್ ಮಾಡಿಸ್ಕೊಳ್ತಿದ್ರು. ಬಟ್ ಹಾಗೆ ಕಾಲ ಮುಂದುವರಿತಾ ಇರುತ್ತೆ. ಯಾವಾಗಲೂ ಜನ ಒಂದೇ ಥರ ಯೋಚನೆ ಮಾಡಬೇಕು ಅಂತೇನಿಲ್ಲ. ಕೆಲವರಿಗೆ ನಮ್ಮ ಮಹಿಳೆಯರಲ್ಲಿ 50% ಅವ್ರ ಹೇರ್ ಬಗ್ಗೆನೇ ಜನಗಳು ಯೋಚನೆ ಮಾಡ್ತಾ ಇರ್ತಾರೆ. 50% ಅನ್ನೋದಕ್ಕಿಂತ 90% ಇರ್ಬೋದು. ಅವ್ರು ಊಟ ಮಾಡೋದ್ರಿಂದ ಹಿಡಿದು ಅದ್ರ ಬಗ್ಗೆ ಯೋಚನೆ ಮಾಡದೇ ಹೋದ್ರೂ ಪರವಾಗಿಲ್ಲ, ಆದರೆ ಅವ್ರ ಹೇರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಯಾಕಂತಂದರೆ ಈಗಿನ ಕಾಲದಲ್ಲಿ ಥೈರಾಯ್ಡು, PCOD ಆ ಥರ ಸಮಸ್ಯೆಗಳಿಂದ ಲೇಡೀಸ್ಗೆ ಏನಪ್ಪ ಆಗ್ತಿದೆ ಅಂತಂದರೆ, ಕೂದಲು ಗ್ರೋತ್ ಆಗ್ತಾ ಇಲ್ಲ, ಇನ್ನೊಂದು ಹೇರ್ ಫಾಲ್ ಆಗುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರೋದ್ರಿಂದ ಜನ ತುಂಬಾ ಥಿಂಕ್ ಮಾಡ್ತಾರೆ, ಏನಪ್ಪ ನಮ್ಮ ಕೂದಲು ಉದುರೋಗ್ತಾ ಇದೆ, ಏನು ಮಾಡೋದು. ಜೆಂಟ್ಸ್ಗೂ ಪ್ರಾಬ್ಲಮ್ ಇರುತ್ತೆ, ಬಟ್ ಜೆಂಟ್ಸ್ಗೂ ಸೊಲ್ಯೂಷನ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮಂಥ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ, ಕೆಲವರು ಲಾಂಗ್ ಹೇರ್ ನೋಡಿಬಿಟ್ಟು ನಮಗೂ ಲಾಂಗ್ ಹೇರ್ ಇರಬೇಕಾಯ್ತಲ್ಲಪ್ಪ, ನಮ್ಗೆ ಇಷ್ಟ ಆಗೋದು. ಕೆಲವ್ರಿಗೆ ಈ ಜುಟ್ಟು ಇದನ್ನೆಲ್ಲ ಹಾಕ್ತಾರೆ ನೋಡಿ, ಮದುವೆ ಹೆಣ್ಣಿಗೆ ಜಡೆ ಬಿಲ್ಲೆ ಆ ಥರ ಎಲ್ಲ ಹಾಕ್ತಾರಲ್ಲ, ಕೆಲವ್ರಿಗೆ ರಿಯಲ್ ಆಗಿ ಹಾಕಿರ್ತಾರೆ. ಆ ಥರ ಹಾಕಿದಾಗ ನಮ್ಮ ಹೇರು ಇಷ್ಟು ಉದ್ದ ಇದ್ದರೆ ನಾವು ರಿಯಲ್ ಆಗಿ ಜಡೆ ಹಾಕ್ಸ್ಕೊಬೋದು ಈ ಥರ ಅಂತೆಲ್ಲ ಯೋಚನೆ ಮಾಡ್ತಾರೆ. ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ. ಈಗಿನ ಕಾಲ ಮುಂದುವರೆದಿದೆ. ಮಕ್ಳಿಗೆ ಈ ಥರ ಏನು ಹೇರೇ ಇಲ್ದೇ ಇರೋ ಮಕ್ಳಿಗೆಲ್ಲ ಜಡೆ ಹಾಕ್ಬೋದು. ಬಟ್ ಏನಪ್ಪ ಅಂತಂದರೆ, ಅದೆಲ್ಲ ಅಷ್ಟೊಂದು ನೀಟಾಗಿ ಕಾಣಲ್ಲ, ಚೆನ್ನಾಗೂ ಕಾಣಿಸಲ್ಲ. ನಮ್ಮ ರಿಯಲಿ ಹೇರಿಂದ ನಾವು ಜಡೆ ಹಾಕ್ಸ್ಕೊಂಡು ತುಂಬಾ ಮುದ್ದಾಗಿ ಕಾಣಿಸುತ್ತೆ. ಆ ಥರ ಇದ್ದಾಗ ಕೆಲವ್ರು ಯೋಚನೆ ಮಾಡ್ತಾರೆ, ನಮಗೂ ಆ ಥರ ಲಾಂಗ್ ಹೇರ್ ಇರಬೇಕಲ್ಲಪ್ಪ ಅಂತ. ಸೊ ನಾನು ಜಾಸ್ತಿ ಕೊರಿಯೋಕ್ಕೆ ಹೋಗಲ್ಲ. ಸೊ ಇಷ್ಟು ಕೆಲವ್ರು ತುಂಬಾ ಇಷ್ಟಪಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಸಖತ್ತು ಇಷ್ಟಪಡ್ತಾರೆ. ಅಂಥವರಲ್ಲಿ ನಾನು ಒಬ್ಬಳು. ನಾನು ತುಂಬಾ ಶಾರ್ಟ್ ಹೇರ್ ನನಗಿದ್ದು, ಕೂದಲು ಬೆಳವಣಿಗೆ ಆಗ್ತಿರಲಿಲ್ಲ. ನನಗೂ ಥೈರಾಯ್ಡ್ ಸಮಸ್ಯೆ ಇದೆ, ಮತ್ತು ತುಂಬಾ ಹೇರ್ ಫಾಲ್ ಆಗ್ತಿತ್ತು. ನನಗೆ ಹೆವಿ ಹೇರ್ ಫಾಲ್ ಆಗ್ತಿತ್ತು. ಒಂದೊಂದ್ಸಲ ನಾನು ಒಂದ್ಸಲ ತಲೆನೇ ಬಚ್ತಿರಲಿಲ್ಲ, ಯಾಕಂದರೆ ಅಷ್ಟೊಂದು ಕೂದಲು ಬರೋದಿಲ್ಲ. ಬಾಚಿದ್ರೆ ಎಲ್ಲಿ ಕೂದಲು ಹೋಗ್ಬಿಡುತ್ತೋ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ, ಒಂದೊಂದು ದಿನ 2 ದಿನ ಆದರೂ ಸಿಕ್ಕೇ ಬಿಡಿಸ್ತಿರಲಿಲ್ಲ ಸ್ನಾನ ಮಾಡಿ. ಸೊ ಹಂಗಿದ್ದಾಗ ನನಗೆ ಕೆಲವರು ಒಂದೊಂದು ಟಿಪ್ಸ್ ಕೊಟ್ಟರು. ಹಿಂದೆ ಲೆಕ್ಕಾಬ್ರಂಗ್ ಹೇರ್ ಆಯಿಲ್ ಯೂಸ್ ಮಾಡು, ಇನ್ನೂ ಏನೇನು ಥರನೋ ಈಗಿನ ಕಾಲದಲ್ಲಿ ತುಂಬಾ ಮುಂದುವರೆದಿದ್ದಲ್ಲ, ಅದನ್ನೆಲ್ಲ ಯೂಸ್ ಮಾಡು ಅಂದರು. ಸೊ ನಾನು ಅದೆಲ್ಲ ಬೇಡ, ನನಗೆ ನಾರ್ಮಲಾಗಿ ಕೂದಲು ಗ್ರೋತ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದಾಗ, ಹೀಗೆ ಒಂದು ಸಲ ನಾನು ಬ್ಯೂಟಿ ಪಾರ್ಲರಿಗೆ ಹೋದೆ. ಐಬ್ರೋ ಮಾಡ್ಸೋಣ ಅಂತ, ಅದೆಲ್ಲ ಮಾಡಬಾರ್ದು, ಐಬ್ರೋ ಮಾಡ್ಸೋಣ ಅಂತ ಹೋದೆ. ಅಲ್ಲಿ ನನಗೆ ಒಬ್ಬರು ಸಜೆಷನ್ ಕೊಟ್ಟರು. ಅದೇ ಬ್ಯೂಟಿ ಪಾರ್ಲರಲ್ಲಿ ಅವಕ್ಕೆ ಐಬ್ರೋ ಏನು ಮಾಡ್ತಾರೆ ಅವರೇ ಕೊಟ್ಟರು. ನೀವು ಯಾವಾಗಲೂ ಲಾಂಗ್ ಹೇರ್ ಬೇಕು ಅಂತ ಜಡೆನ ಹಂಗೆ ಬಿಟ್ಟರೆ, ಇಲ್ಲಿ ನೋಡಿ, ಜಡೆನ ಹಂಗೆ ಬಿಡೋದ್ರಿಂದ ಏನಾಗುತ್ತೆ, ಇಲ್ಲಿ ಕೂದಲು ತುದಿಲಿ ಹಳ್ಳಿ ಕಡೆ ಹೇಳ್ತಾರಪ್ಪ, ಕೌನ್ಸಿಲು ಹೊಡೆದಿದೆ ಅನ್ನೋ ಥರ, ಆ ಥರ ಹೊಡೆದು ಏನಾಗುತ್ತೆ, ಕೂದಲು ಗ್ರೋತ್ ಆಗೋಕ್ಕೆ, ಮುಂದೆ ಬೆಳವಣಿಗೆ ಆಗೋಕ್ಕೆ ಜಾಗ ಇರಲ್ವಂತೆ. ಸೊ ಅದರಿಂದ ನಾವೇನು ಮಾಡಬೇಕು, ಲಾಂಗ್ ಹೇರ್ ಬೇಕು, ಓಕೆ, ನನಗೆ ಇಷ್ಟಪಡ್ತೀವಿ. ಆದರೆ ನಾವು 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಈ ಕೂದಲು ತುದಿ ಏನಿದೆ ಫುಲ್ಲೆಲ್ಲ ನೀಟಾಗಿ ಬಾಚಿಕೊಂಡು, ಮನೇಲೇ ಆಗಿರ್ಬೋದು ಅಥವಾ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಕಟ್ ಮಾಡಿಸಿದ್ರು ಪರವಾಗಿಲ್ಲ, ತುದಿ ಒಂದಿಷ್ಟು ಇಷ್ಟು ಜಾಸ್ತಿ ಉದ್ದ ಬೇಡ, ಇಷ್ಟು ಕಟ್ ಮಾಡಿಸೋದ್ರಿಂದ, ಆ ಕೌನ್ಸ್ಲು ಏನು ಹೊಡೆದಿದೆ ಆ ಭಾಗನ ಕಟ್ ಮಾಡಿಸೋದ್ರಿಂದ ಕೂದಲು ತುಂಬಾ ಗ್ರೋತ್ ಆಗುತ್ತೆ. ಅವ್ರು ನಾನು ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳಿದ್ರು, ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನನಗೆ ಮಾಡಿಸ್ಕೊ ಅಂತ ಹೇಳಿದ್ರು. ನೀನು ಈ ಕಟಿಂಗ್ ಆ ಕಟಿಂಗ್ ಅಂತೇನಿಲ್ಲ, ಕೆಳಗಡೆ ಸ್ಯಾಂಪಲಾಗಿ ಸ್ವಲ್ಪ ತೆಗೆಸಿ ನೋಡು, ನಿನಗೆ ಗೊತ್ತಾಗುತ್ತೆ ಕೂದಲುನ. ನಿನಗೆ ಗ್ರೋತ್ ಆಗಲಿಲ್ಲ ಅಂದರೆ ನನ್ನನ್ನು ಬಂದು ಕೇಳು ಅಂತ ಅಂದರು. ನಾನೇನು ಮಾಡಿದೆ, ಅಕ್ಕ ಬೇಡ, ನಮ್ಮಮ್ಮ ತುಂಬ ಸ್ಟ್ರಿಕ್ಟು, ಕೂದಲನ್ನ ಬೆಳೆಸು, ಉದ್ದ ನೀನು ಶಾರ್ಟ್ ಮಾಡಿಸ್ಬೇಡ ಅಂದರೆ, ಮತ್ತೆ ಆ ಥರ ನನಗೇನು ರಿಸ್ಟ್ರಿಕ್ಟ್ ಮಾಡಿಸಿಲ್ಲ. ನೀನು ಹೆಂಗಾರು ಕೂದಲು ಕಟ್ ಮಾಡು, ಹೆಂಗಾರು ಇರು, ನೀನು ಯಾವ ಥರನಾರು ಇರು, ನಾವು ತಲೆ ಕೆಡಿಸ್ಕೊಳ್ಳೋಲ್ಲ. ನಮ್ಮಮ್ಮ ಸಖತ್ ಸ್ಟ್ರಿಕ್ಟು. ಕೂದಲು ಕಟ್ ಮಾಡಿಸ್ಕೊಂಬಂದ್ಬಿಟ್ಟೆ ನಾನು. ನಮ್ಮ ಅತ್ತೆನೂ ನನ್ನ ಜೊತೆ ಬಂದಿದ್ದರು, ಕಟ್ ಮಾಡಿಸ್ಕೊಂತ ಅವರೇ ಓಕೆ ಕೊಟ್ರಲ್ಲ, ಇನ್ನೇನು ನಮ್ಮ ಅತ್ತೆಗಿಂತ ಏನು ಅಂತ ಅಂದ್ಬಿಟ್ಟು ನಾನು ಹೋಗಿ ಕಟ್ ಮಾಡಿಸ್ಕೊಂಬಂದೆ. ಆಮೇಲೆ ನಮ್ಮಮ್ಮ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು, ಈಗ ಕೂದಲು ಹಿಂಗೆ ಮಾಡಿಸ್ಕೊಂಬಂದಿದ್ಯಾ, ಹಂಗೆ ಹಿಂಗೆ ಇಷ್ಟೊಂದು ಶಾರ್ಟ್. ಅದು ರಿಯಲಿ ಎಷ್ಟು ಶಾರ್ಟ್ ಆಗಿತ್ತು ಅಂದರೆ, ನಾನು ಪಿಕ್ಚರಲ್ಲಿ ಆ್ಯಡ್ ಮಾಡ್ತೀನಿ. ನಂದು ಕೂದಲು ಇಷ್ಟು ಶಾರ್ಟ್, ಫುಲ್ ಲಾಸ್ಟ್ ಇಷ್ಟು ಉಳ್ಕೊಂತ ಅಷ್ಟೇ. ಇಷ್ಟು ಉದ್ದ ಇದ್ರೆ ಯಾರು ತಾನೇ ಬೈಯಲ್ಲ, ಮುಖ ಕುಂತಾರೆ, ಲಾಂಗ್ ಹೇರ್ ನೋಡಿ ಶಾರ್ಟ್ ಹೇರ್ ಮಾಡಿಸ್ಕೊಂಬಂದಿಲ್ಲ ಅಂತ. ಅಂದರೆ ನಾನು ತುಂಬ ಲಾಂಗು ಇರಲಿಲ್ಲ, ಸೊ ಹಂಗೆ ಮಾಡಿಸ್ಕೊಂಬಂದೆ. ಆಮೇಲೆ ನೋಡ್ರಪ್ಪ, ನನ್ನ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಯ್ತು, ಸಕ್ಕದಾಗಿ ಬೆಳೀತು ಜಡೆ ಮಾತ್ರ ನನಗೆ. ಆವಾಗಿಂದ ನಾನು ಇವಾಗಲೂ ಅಷ್ಟೇ
6 ತಿಂಗಳಿಗೆ ಒಂದ್ಸಾರಿ ನಾನು ಹೋಗಿ ಹೇರ್ನ ಕಟ್ ಮಾಡಿಸ್ಕೊಂಬರ್ತೀನಿ, ಜಡೆನ ಅದನ್ನು ಆದಮೇಲೆ ನನಗೆ ಆ ಥರ ಸಜೆಷನ್ ಕೊಟ್ಟರು. ಆಮೇಲೆ ಅವ್ರು ಹೇಳಿದ್ರು ಸ್ಟ್ರಿಕ್ಟಾಗಿ ನೀವು ಅದು ಇದು ಯಾವುದಾದ್ರು ನಾರ್ಮಲ್ ಆರ್ಡಿನರಿ ಎಲ್ಲ ಶ್ಯಾಂಪು ಯೂಸ್ ಮಾಡಬೇಡಿ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒಳ್ಳೆ ಬ್ರ್ಯಾಂಡೆಡ್ ಆಗಿರೋ ಶ್ಯಾಂಪೂನ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಗ್ರೋತು ಸ್ಮೂತ್ ಇರುತ್ತೆ ನಿಮ್ಮ ಹೇರು ಅಂತ ಹೇಳಿದ್ರು. ನಾನು ಆವಾಗಿಂದ ಅವ್ರ ಟಿಪ್ಸ್ನ ಫಾಲೋ ಮಾಡ್ತೀನಿ. ಆಮೇಲೆ ನೀವು ಆ ಥರ ಎಣ್ಣೆ ಹಾಕಬೇಕು, ಈ ಥರ ಎಣ್ಣೆ ಹಾಕಬೇಕು ಅನ್ನೋದು ಏನೂ ಇಲ್ಲ. ಈ ಪ್ಯಾರಾಚೂಟು ಇಲ್ಲ ಕೊಬ್ಬರಿ ಎಣ್ಣೆ ಆ ಥರ ಏನು ಹಾಕ್ತಿದ್ರು ನಾರ್ಮಲಾಗಿ ಲೂಸಾಗಿ ಮಿಲ್ಗಳಲ್ಲಿ ಕೊಬ್ಬರಿ ಎಣ್ಣೆ ಯಾವ್ದು ಆಡಿಸಿರ್ತಾರೋ ನೀವು ಅದನ್ನು ತಗೊಬಂದು ಹಚ್ಚಿದ್ರು ನಿಮ್ಮ ಕೂದಲು ರಿಯಲಿ ಗ್ರೋತ್ ಆಗೇ ಆಗುತ್ತೆ. ಯಾಕಾಗಲ್ಲ ನಾನು ಚಾಲೆಂಜ್ ಮಾಡ್ತೀನಿ. ನಾನು ಅಷ್ಟೇ, ನಾನು ಯಾವುದೇ ರೀತಿ ಎಣ್ಣೆ ಹಚ್ಚಲ್ಲ. ನಾನು ಅದೇ ಕೊಬ್ಬರಿ ಎಣ್ಣೆ ಮಾಮೂಲಿ ಲೂಸ್ ಏನು ತರ್ತಾರೋ ನಮ್ಮ ಮನೇಲಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಇನ್ನು ಯಾವ ಥರ ಕರಿಬೇವು ಆಗಿರ್ಬೋದು, ಈರುಳ್ಳಿ ಏನೇನೋ ಹೇಳ್ತಾರಲ್ಲ ಕೂದಲು ಗ್ರೋತ್ ಆಗೋಕ್ಕೆ ಯೂಸ್ ಮಾಡಿ ಅಂತ, ನಾನು ಅದೇ ಯಾವುದೇ ಥರ ಯೂಸ್ ಮಾಡಲ್ಲ. ಸೊ ನನ್ನ ಹೇರ್ ನೋಡಿ, ನಾನಾಗ ಪಿಕ್ಚರ್ ಆ್ಯಡ್ ಮಾಡ್ತೀನಿ, ನಾನು ಲಾಸ್ಟಲ್ಲಿ ನೋಡಿ ಹೇಗಿರೋ ಕೂದಲು ಎಷ್ಟು ಉದ್ದ ಆಗಿದೆ ಅಂತ. ತುಂಬಾ ಲಾಂಗ್ ಆಗಿದೆ, ನನಗಂತೂ ತುಂಬಾ ಖುಷಿ ಇದೆ ಲಾಂಗ್ ಹೇರ್ ಇರೋದ್ರಿಂದ. ನಾನು 2 ಪಿಕ್ಚರು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ ನೋಡ್ತಾ ಇರ್ಬೋದು. ಆಮೇಲೆ ನಮ್ಮಮ್ಮ ತುಂಬಾ ಖುಷಿಪಟ್ಟರು. ಆಮೇಲೆ ನನಗೆ ತಿಕ್ಕಾಗೂ ಬಂತು. ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಕೂದಲು ತುಂಬಾ ಉದುರ್ತಿತ್ತಲ್ವ. ಸೊ ನನಗೆ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೋಡ್ತಾ ಇರ್ಬೋದು ನೀವು, ನನಗೆ 2 ಕೈಲಿ ಹಿಡ್ಕೋಬೇಕು ನನ್ನ ಜಡೆನ, ಒಂದು ಕೈಲಿ ನನಗೆ ಹಿಡ್ಕೊಳಕ್ಕಾಗಲ್ಲ. ನೋಡಿ ಇಷ್ಟು ತಿಕ್ಕಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಉದ್ದಕ್ಕೆ ಬೆಳೆದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಇವತ್ತಿನ ಕಂಟೆಂಟ್ ಇದಾಗಿತ್ತು ಫ್ರೆಂಡ್ಸ್, ನನಗಂತೂ ತುಂಬಾ ಖುಷಿ ಆಯಿತು. ಸೊ ನಿಮಗೂ ಈ ಥರ ಉದ್ದ ಕೂದಲು ಬೇಕು ಅಂತಂದರೆ ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ. ಟಿಪ್ಸ್ ಅಂತಂದರೆ ನೀವೇನೋ ಅದಕ್ಕೆ ಕಾಸ್ಟ್ಲಿ ಖರ್ಚು ಮಾಡೋ ರೀತಿಯೇ ಇಲ್ಲ. ನೀವೇ ಮನೆಯಲ್ಲಿ ನಿಮ್ಮ ಹೇರ್ನ ಕಟ್ ಮಾಡಿಕೊಂಡ್ರೆ ತಿಂಗ್ಳಿಗೆ ಒಂದ್ಸಲ ಆದರೂ ಒಂದಿಷ್ಟು ತೆಗಿರಿ, ಏನೂ ಆಗೋಲ್ಲ. ತಿಂಗ್ಳಿಗೆ ಒಂದ್ಸಲ ಆದರೂ ಪರವಾಗಿಲ್ಲ, 3 ಮಂತ್ಸ್ 6 ಮಂತ್ ಆ ಥರ ಒಂದಿಷ್ಟು ಕೂದಲನ್ನ ತೆಗಿರಿ. ಲಾಸ್ಟಲ್ಲಿ ಯಾವ ಥರ ಕೌಶಲ ಹೊಡೆದಿರುತ್ತಲ್ಲ ಆ ಥರ ಕೂದಲನ್ನ ತೆಗಿರಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನನ್ನ ಕೂದಲು ಅಷ್ಟೇ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಸೊ ನಿಮಗೂ ಅದೇ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಿಮಗೆ ಐ ಹೋಪ್ ಈ ವ್ಲಾಗ್ ಇಷ್ಟ ಆದರೆ, ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ, ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಹಾಲ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬೆಲ್ಲೈಕನ್ ಇದೆಯಲ್ಲ ಆ ಬೆಲ್ಲೈಕನ್ನ ಒತ್ತಿ ಹಾಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಟಿಪ್ಸ್ ಕೊಟ್ಟರು, ಯಾವುದೇ ರೀತಿ ರೆಸಿಪಿ ಮಾಡಿದ್ರು, ಯಾವುದೇ ರೀತಿ ವ್ಲಾಗ್ಗಳು ಮಾಡಿದ್ರು ಫಸ್ಟ್ ನಿಮಗೆ ಬರುತ್ತೆ. ನೀವು ಅವಾಗ ನನಗೆ ಲೈಕ್ ಮಾಡ್ಬೋದು, ನನ್ನ ಚಾನಲ್ನ ಬೆಳೆಸ್ಬೋದು. ಪ್ಲೀಸ್ ನಮ್ಮಂಥವ್ರನ್ನ ಬೆಳೆಸಿ ಫ್ರೆಂಡ್ಸ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಓಕೆ ಬಾಯ್. ನೀವು ನೋಡ್ಕೊಂಬನ್ನಿ ಲಾಸ್ಟಲ್ಲಿ ನಂದು ಈ ಹೇರ್ ಏನು ಗ್ರೋತ್ ಇದೆಯೋ ಆಗ ನಂದು ಹೇರ್ ಎಷ್ಟಿದೆ ಅಂತ ನೀವು ನೋಡ್ಕೊಂಬನ್ನಿ. ಐ ಹೋಪ್ ಬಾಯ್.